ಏನೇನು ನಡೆದು ದಿಲ್ಲಿಗೆ ಹೋಗಿದ್ವಿ ಕಾರಿನಲ್ಲಿ, ಅಲ್ಲಿ ರೆಸಾರ್ಟ್ನಾಗಿದ್ವಿ, ಅವರು ಅಪಾರ್ಟ್ಮೆಂಟಾಗಿದ್ವಿ. ದಿನನಿತ್ಯ ಅವರ ತಪ್ಪುಗಳು ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ. ನಾವೇನು ಹೇಳಿದ್ವಿ, ಇದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ, ಇದು ರಾಜ್ಯ ಮಟ್ಟದ ತನಿಖೆಗೆ ಸಾಧ್ಯವೇನಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ರಾಜ್ಯ ಹಣ ವರ್ಗಾವಣೆ ಆಗಿದೆ, ಅದಕ್ಕೋಸ್ಕರ NIA ವಹಿಸಲೇಬೇಕು. ಸಿದ್ದರಾಮಯ್ಯನವರು ಮೊನ್ನೆ ಬಾಯ್ಬಿಡಿದ್ರೆ NIA ವಹಿಸೋಕ್ಕಲ್ಲ, ಪರಮೇಶ್ವರ್ ಹೇಳ್ತಾರೆ, ನಾವು ಹೇಳ್ತಿದ್ದೀವಿ NIA ವಹಿಸಲೇಬೇಕು. ಸತ್ಯಾಂಶ ಹೊರಗಡೆ ಬರಬೇಕಂದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುರಾಗುತ್ತೆ, ಅದಕ್ಕೋಸ್ಕರ ಇವರು ವಹಿಸ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಈ ಸಮೀರು ಇವರಿಗೆಲ್ಲ ಎಲ್ಲಿಂದ ಹಣ ಬಂತು ಇದನ್ನು ತನಿಖೆ ಮಾಡಿರಿ. ಸಿದ್ದರಾಮಯ್ಯನವರಿಗೆ ನೀವು ತಾಕತ್ತಿದ್ರೆ ನೀವು ತನಿಖೆ ಮಾಡಬೇಕಲ್ಲ, ಯಾಕೆ ತನಿಖೆ ಮಾಡ್ತಲ್ಲ? ಅವ್ರ ಮೇಲೆ FIR ದಾಖಲೆ ಆಗಬೇಕು. ಯಾರ್ಯಾರು ಭ್ರಷ್ಟರು ಅಯೋಗ್ಯರಿದ್ದಾರೆ ಅವರನ್ನೆಲ್ಲ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ನಾವೇಳ್ತೀವಿ, ತಮಿಳುನಾಡಿನಲ್ಲಿ ಒಬ್ಬ ಲೋಕಸಭಾ ಸದಸ್ಯರು ಈ ಹಗರಣಗಳ ರೂವಾರಿ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾಗಿ ಆರೋಪ ಮಾಡ್ತಾರೆ. ಅದಕ್ಕೋಸ್ಕರ ಆ ವ್ಯಕ್ತಿಯನ್ನು ಬಂಧಿಸಿದಾಗ ಇದರಿಂದ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ತಿಮಿಂಗಿಲುಗಳಿದ್ದಾವೆ, ಸತ್ಯಾಂಶ ಹೊರಗಡೆ ಬರುತ್ತೆ ಅಂತೇಳಿ ಬಂಧಿಸ್ತಾ ಇಲ್ಲ ಸೆಂಥಿಲ್ನ. ನಿಮಗೆ ತಾಕತ್ತಿದ್ರೆ ಸೆಂಥಿಲ್ ಬಂಧಿಸ್ರಿ, ಸತ್ಯಾಂಶ ಹೊರಗಡೆ ಬರಬೇಕಲ್ಲ. ಅಂದರೆ ಮುಖ್ಯಮಂತ್ರಿ ಕುರ್ಚಿ ಎಲ್ಲೋ ಹೋಗ್ಬಿಡುತ್ತೆ ಅಂತಲ್ಲ ಭಯನ ಸಿದ್ದರಾಮಯ್ಯನವರೇ. DK ಶಿವಕುಮಾರ್ ಅವರೇ ವಿಧಾನಸೌಧದೊಳಗೆ ನಮಸ್ತೆ ಸದಾವಸ್ತೆ ಅಂತ ಆಡಿರು, ಅದನ್ನು ನಿಮ್ಮ ಮೇಲೆ ಆರೋಪ ಕಾಂಗ್ರೆಸ್ನವ್ರು ಮಾಡಿದರು. ಅರೆ ಭೂಮಿ ತಾಯಿ ಭಾರತ ಮಾತೆಗೆ ನಮಸ್ಕಾರ ಮಾಡ್ತೀವಿ ಅಂದರೆ ನೀವು ಎದಿರಿ ಕ್ಷಮೆ ಕೇಳಿಬಿಟ್ರಲ್ಲ. ವಿಷಯಾಂತರ ಮಾಡೋಕ್ಕೋಸ್ಕರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ರಿ. ಅದೇನು ಟಿಪ್ಪು ಬೆಟ್ಟನಾ, ಹೈದರಾಲಿ ಬೆಟ್ಟನಾ? ರಾಮನಗರದಲ್ಲಿ ಏನು ಕಪಾಲಿ ಬೆಟ್ಟವನ್ನು ಯೇಸು ಬೆಟ್ಟ ಮಾಡೋಕ್ಕೆ ಹೊರಟಿದ್ರು ಇವರು ಸುಮ್ಬಿಟ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಇವರು ದಾಳಿ ಮಾಡ್ತಾರೆ, ಹಿಂದೂಗಳ ಭಾವನೆ ವಿರುದ್ಧವಾಗಿ ಇವರು ಆಡಳಿತವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಸಮಾವೇಶ ಮಾಡಿ ನಮ್ಮ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಪಕ್ಷದ ಮುಖಂಡರು, ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ಬಂದು ನಿಮ್ಮಂಗೆ ಸರ್ಕಾರಿ ಹಣ ಲೂಟಿ ಹೊಡೆದು ಕಾರ್ಯಕ್ರಮ ಮಾಡ್ತಾ ಇಲ್ಲ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಇದನ್ನು ಅರ್ಥ ಮಾಡ್ಕೋಬೇಕು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪೇಮೆಂಟ್ ಗಿರಾಕಿಗಳಲ್ಲ. ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪೇಮೆಂಟ್ ಗಿರಾಕಿಗಳು. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಗರ್ವ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಂತ ಜವಾಬ್ದಾರಿ ತಗೊಂಡು ಇದು ಅಗರ್ವ ಮಾತಾಡಬಾರ್ದು, ಇದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಿದ್ದರಾಮಯ್ಯನವರೇ ನಾನು ಹೇಳ್ತೀನಿ, ನಿಮಗೆ ತಾಕತ್ತಿದ್ರೆ ಈಗೇನು ಸಮೀರು ಇವರಿಗೆಲ್ಲ ಬಂದಿದೆಯಲ್ಲ, ಧರ್ಮಸ್ಥಳ ಅಪವಿತ್ರ ಮಾಡೋಕ್ಕೆ ಕೊಟ್ಟಿದ್ದಲ್ಲ, ಮಸಿ ಬಳೆ ಕೊಟ್ಟಿದ್ದಲ್ಲ, ನೀವು ತನಿಖೆ ಮಾಡಿರಿ. ಮೊದಲು ಅವ್ರಿಗೆ ಹಣ ಎಲ್ಲಿಂದ ಬಂತು? ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ದೇಶದಂಥ ಅಂತಾರಾಷ್ಟ್ರೀಯ ಹಣ ಬರಲ್ಲ. ನಮ್ಮ ಕಾರ್ಯಕರ್ತರ ಶಕ್ತಿ ಇದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಶಿಸ್ತಿಗೆ ಮತ್ತೊಂದು ಹೆಸರು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ವಾಹನಗಳಲ್ಲಿ ಅದು ಬಸ್ಗಳು ಮಾಡಿಕೊಂಡ್ರು ಬಂದರೆ ವಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪೇಮೆಂಟ್ ಗಿರಾಕಿಗಳಲ್ಲ. ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಸಮೇಶ್ಗಳಾದವಲ್ಲ, 500 ರೂಪಾಯಿ ಕಬಾಬ್ ಬಾಟ್ಲಿ ಕೊಟ್ಟು ಬಿರಿಯಾನಿ ಕೊಟ್ಟು ಕರ್ಸೋದು ನೀವು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸ್ವಯಂ ಪ್ರೇರಿತ ಸ್ವಂತ ಖರ್ಚಿನಿಂದ ಭಾಗವಹಿಸ್ತಾರೆ. ನಿಮಗೆ ಹಣ ಬರುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.